ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ನಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗ್ಬೋದಾ ಅಥವಾ ಅವ್ರ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ವಿಡಿಯೋ ನೋಡಿನೂ ನಿಮ್ಗೆ ರೆಸನೇಟ್ ಆಗಿನೂ ನಿಮ್ಗೆ ಕ್ಲಾರಿಟಿ ಸಿಕ್ಲಿಲ್ಲ ಅಂತಂದ್ರೂ ಸಹ ನೀವು ಕಾಂಟ್ಯಾಕ್ಟ್ ನ ಮಾಡಿ ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು ಪರ್ಸನಲ್ ರೀಡಿಂಗ್ಸ್ ಅಲ್ಲಿ. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಬೇಕು, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತಂದ್ರೂ ಸಹ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಮ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿನ್ನು ಅವರ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರಲ್ಲ ಅವರ ಲೈಫ್ ಅಲ್ಲಿ, ಸೊ ಇವರು ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬಹುದಾ ಆ ಪರ್ಸನ್ ನ ಬಿಟ್ಟು? ಅಂಡ್ ಆ ಪರ್ಸನ್ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ಇಲ್ಲಿ ನೋಡೋದಾದ್ರೆ ನೀವು ತುಂಬಾ ದೂರ ಏನು ಇಲ್ಲ, ನೀವು ನಿಮ್ಮ ಪರ್ಸನ್, ಬಟ್ ಸ್ಟಿಲ್ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮೀಟಿಂಗ್ ಮಾಡ್ತಾ ಇಲ್ಲ, ನೀವಿಬ್ರು ಮೀಟ್ ಮಾಡ್ತಾ ಇಲ್ಲ ಒಬ್ರನ್ನೊಬ್ರು, ತುಂಬಾ ದಿನ ಆಗುತ್ತೆ. ಈಗ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಂತಲ್ಲ ಇದು ಹೇಳೋದಾದ್ರೆ, ಓಕೆನಾ. ಅವರು ಮಾತಾಡ್ತಾನೆ ಇರ್ತಾರೆ, ನೀವು ಮಾತಾಡ್ತಾನೆ ಇರ್ತೀರಾ, ಸಡನ್ ಆಗಿ ಅದು ವಿತೌಟ್ ರೀಸನ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗೋಗ್ಬಿಡುತ್ತೆ. ಇದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ನಿಮ್ಗೆ. ಆ ವ್ಯಕ್ತಿಗೋಸ್ಕರ ನೀವು ತುಂಬಾ ದಿನಗಳಿಂದ, ತುಂಬಾನೇ ಮೋರ್ ದೆನ್ ಇಯರ್ ಇರ್ಬೋದು, ನೀವು ವೆಯ್ಟ್ ಮಾಡ್ತಾನೆ ಇದ್ದೀರಾ. ಆಕ್ಚುಲ್ ಆಗಿ ನಿಮ್ಗೆ ಅವ್ರನ್ನ ಬಿಡೋದಕ್ಕೂ ಆಗ್ತಾ ಇಲ್ಲ, ಪಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಇಲ್ಲಿ. ಅಂಡ್ ಈವನ್ ಆ ವ್ಯಕ್ತಿ ಇಲ್ಲಿ ಇನ್ನೊಂದು ಹೇಳೋದಾದ್ರೆ, ನೀವು ಸರಿ ಈ ವ್ಯಕ್ತಿ ಬರ್ತಾ ಇಲ್ಲ, ಬೇಡ ಬಿಡು, ನನ್ನ ಲೈಫಲ್ಲಿ ಏನಾದ್ರೂ ನೋಡ್ಕೊಳ್ಳೋಣ ಅನ್ನೋ ಸಮಯಕ್ಕೆ ಈ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗುತ್ತೆ ನಿಮ್ಗೆ. ಆಗ ಮತ್ತೆ ನೀವು ಡಿಸ್ಟರ್ಬ್ ಆಗ್ತೀರಾ, ಅಥವಾ ನಿಮ್ಗೆ ಆಪ್ಷನ್ಸ್ ಇದ್ದು ನೀವು ಆಪ್ಷನ್ಸ್ ಕಡೆ ಇಂಟ್ರೆಸ್ಟ್ ಕೊಡೋ ಟೈಮ್ ಅಲ್ಲಿ ಈ ವ್ಯಕ್ತಿದು ಕಾಂಟ್ಯಾಕ್ಟ್ ಆಗುತ್ತೆ. ಬಂದ್ರಲ್ಲ ಬಿಡು, ಏನೋ ಒಂದು ಹೇಳಿ ವೆಯ್ಟ್ ಮಾಡು ಅನ್ನೋ ರೀತಿಲಿ ಹೇಳಿರ್ತಾರೆ, ನೀವು ಅದನ್ನೇ ನಂಬ್ಕೊಂಡು ತುಂಬಾ ದಿನದಿಂದ ಈ ಪ್ಯಾಟರ್ನ್ ಅನ್ನೋದು ನಡೀತಾನೆ ಇದೆ. ಆಲ್ಮೋಸ್ಟ್ ವರ್ಷಗಳಿಂದಾನೇ ಇರ್ಬೋದು ಈ ಪ್ಯಾಟರ್ನ್ ಅನ್ನೋದು ನಡೀತಾನೆ ಇದೆ. ನೀವೊಂದು ಇಮ್ಯಾಜಿನೇಷನ್ ಅಲ್ಲಿ ವಿಜುವಲೈಸ್ ಮಾಡ್ಕೊಂಡು ನಿಮ್ಮ ವ್ಯಕ್ತಿಗೋಸ್ಕರ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ನು ಕೆಲವರು ಸ್ವಲ್ಪ ಜನ ಹಗ್ಲು ರಾತ್ರಿ ನಿದ್ದೆ ಮಾಡ್ತಿಲ್ದಿರಾ ಆ ಪರ್ಸನ್ ಬರ್ತಾರೆ ಅಂತ ಆಲ್ಮೋಸ್ಟ್ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಂಡು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಇದು ತುಂಬಾ ತಪ್ಪು. ಸೊ ಆ ಪರ್ಸನ್ ವೆಯ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮನ್ನ ನೀವು ಬಿಡೋಷ್ಟು ವೆಯ್ಟ್ ಮಾಡೋದು ತುಂಬಾನೇ ತಪ್ಪು ಇಲ್ಲಿ. ಓಕೆನಾ. ಅಂಡ್ ಇವನ್ ಇಲ್ಲಿ ನೋಡೋದಾದ್ರೆ ಆ ವ್ಯಕ್ತಿಗೆ ತುಂಬಾನೇ ಪ್ರೀತಿ ಇದೆ, ಬಟ್ ಎಫರ್ಟ್ಸ್ ಅನ್ನೋದು ನಿಮ್ ಕಡೆಯಿಂದಾನೇ ಇದೆ ಹೊರತು ಆ ಪರ್ಸನ್ ಕಡೆಯಿಂದ ಬರ್ತಾ ಇಲ್ಲ. ಈ ಎಫರ್ಟ್ಸ್ ನ ಆಗಾಗ ನೀವೇ ಎಂಡ್ ಮಾಡ್ತೀರಾ, ಅಂಡ್ ಆಗಾಗ ನೀವೇ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಈಗಿದೆ ಸಿಚುವೇಶನ್. ನಿಮಗೇನಂದ್ರೆ ಒಂದು ಹೋಪ್ಸ್ ಇನ್ ಫ್ಯೂಚರ್ ನಲ್ಲಿ ಅಥವಾ ನಿಯರ್ ಬೈ ಫ್ಯೂಚರ್ ಈ ಪರ್ಸನ್ ಬರ್ತಾರೆ, ಯಾವತ್ತಿದ್ರು ಬರ್ತಾರೆ. ನಿಮ್ದೊಂದು ಅಟ್ಯಾಚ್ಮೆಂಟ್ ಅನ್ನೋದು ಈ ರೀತಿ ಮಾಡ್ತಾ ಇದೆ ನಿಮ್ಮನ್ನ. ಸೊ ಲೆಟ್ ಗೋ ಮಾಡಿ, ಫಸ್ಟ್ ಆ ಪರ್ಸನ್ ನ ಇಗ್ನೋರ್ ಮಾಡಿ ಲೆಟ್ ಗೋ ಮಾಡಿ. ಖಂಡಿತ ಆ ಪರ್ಸನ್ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಈಗ ಬಂದ್ರು ನಿಮ್ಮನ್ನ ನೀವು ಬಿಟ್ಕೊಡೋದಕ್ಕೆ ಹೋಗ್ಬೇಡಿ, ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಳಿ. ಒಂದ್ ಪಾರ್ಟ್ನರ್ಗೋಸ್ಕರ ಎಷ್ಟೋ ಸುಳ್ಳು ಹೇಳಿರ್ತೀರಾ, ಬಟ್ ಈ ಪರ್ಸನ್ ನ ಪಡ್ಕೊಳ್ಳೋದಕ್ಕೆ ನೀವು ಅವ್ರ ಹತ್ರನೇ ನೀವು ಸುಳ್ಳು ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಅಂಡ್ ಇಲ್ಲಿ ಈ ಪರ್ಸನ್ ನೋಡೋದಾದ್ರೆ ಈ ಪ್ಯಾಟರ್ನ್ ನ ಫುಲ್ಲು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದಾರೆ ಅವರು. ಆ ಪರ್ಸನ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ, ಬಟ್ ಸ್ಟಿಲ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಗೊಳ್ತಾ ಇದ್ದಾರೆ. ಹೆಂಗೋ ಬಿಕಾಸ್ ನೀವೇ ತೋರಿಸ್ಬಿಟ್ಟಿದ್ದೀರಾ ಇಲ್ಲಿ, ವೆಯ್ಟ್ ಮಾಡಿ ಮಾಡಿ ನಾನು ಏನೇ ಇದ್ರು ಹೆಂಗೆ ಇದ್ರು ನಾನು ವೆಯ್ಟ್ ಮಾಡ್ತೀನಿ ಅನ್ನೋ ಒಂದು ಹೋಪ್ಸ್ ಕೊಟ್ಟು
ನೀವು ಇದೀರಾ, ಆ ವ್ಯಕ್ತಿ ಆರಾಮಾಗಿದ್ದಾರೆ ಹೇಳ್ಬೇಕಂತಂದ್ರೆ. ಓಕೆನಾ, ಅವ್ರಿಗೆ ಯಾವಾಗ್ಲೋ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ, ಸಡನ್ ಆಗಿ ಮತ್ತೆ ಒಂದ್ ವೀಕ್ ಆದ್ರೂ ಕಾಲ್ ಇರಲ್ಲ, ಮೆಸೇಜ್ ಇರಲ್ಲ, ಏನೂ ಇರೋದಿಲ್ಲ. ಸೊ ಇದು ನಿಮ್ಮನ್ನ ತುಂಬಾ ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ. ಈ ಸಿಚುವೇಶನ್ ಈ ರೀತಿ ಆಗ್ತಿರೋದು ಆಕ್ಚುಲಿ ನೀವು ಕೇಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಕೇಳಿದ್ರೆ ನಾನು ಎಲ್ಲಿ ಆ ಪರ್ಸನ್ ನ ಕಳ್ಕೊಳ್ತೀನಿ. ಆಲ್ಮೋಸ್ಟ್ ನೀವು ಕೇಳಿದೀರಾ, ನನಗ್ ಟೈಮ್ ಕೊಡಿ, ನಾವ್ ಯಾವಾಗ ನಮ್ದು ಕಂಪ್ಲೀಟ್ ಆಗುತ್ತೆ, ನಮ್ಮ ಮ್ಯಾರೇಜ್ ಅನ್ನೋದಿರ್ಬೋದು, ನಾವ್ ಹೇಗ್ ಒಂದಾಗ್ತೀವಿ, ಹೇಗ್ ಮದ್ವೆ ಆಗ್ತೀವಿ ಅಂತೆಲ್ಲ ನೀವು ಕೇಳಿದ್ರು ಆ ಪರ್ಸನ್ ಕಡೆಯಿಂದ ಏನು ಆನ್ಸರ್ ಸಿಕ್ಕಿಲ್ಲ ನಿಮ್ಗೆ. ಓಕೆನಾ, ಬಿಕಾಸ್ ಆ ಪರ್ಸನ್ ಪ್ರಾಕ್ಟಿಕಲ್ ಆಗಿ ತಗೊಳ್ತಾ ಇದ್ದಾರೆ. ಒಂದು ಮೊಂಡು ಧೈರ್ಯ ಏನು ಅಂತಂದ್ರೆ, ನೀವು ಅವ್ರಿಗೋಸ್ಕರ ಇರ್ತೀರಾ, ನೀವು ಬಿಟ್ಟು ಹೋಗೋದಿಲ್ಲ, ನೀವು ವೆಯ್ಟ್ ಮಾಡ್ತೀರಾ ಅನ್ನೋ ಒಂದು ಇದು. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅಂಡ್ ಇಲ್ಲಿ ನಿಮಗ್ ಅನ್ಸುತ್ತೆ, ನಾನೇ ಏನಾದ್ರೂ ಈ ಪರ್ಸನ್ ಒಪ್ಕೊಂಡು ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ತಪ್ಪು ಮಾಡ್ಬಿಟ್ನೇನೋ ಅನ್ನೋ ಒಂದು ರಿಗ್ರೆಟ್ ಫೀಲ್ ನಿಮ್ಗೆ ತುಂಬಾನೇ ಕಟ್ತಾ ಇದೆ. ಬಿಕಾಸ್ ಏನಂತಂದ್ರೆ, ನಿಮಗ್ ಬೇಕಾಗೋ ಟೈಮ್ಗೆ ಈ ಪರ್ಸನ್ ಅವೈಲೇಬಲ್ ಇರೋದಿಲ್ಲ. ಅವ್ರಿಗೆ ಬೇಕಾಗೋ ಟೈಮಿಗೆ ನೀವ್ ಅವೈಲೇಬಲ್ ಇರ್ತೀರಾ. ನೋಡಿ, ಅಲ್ಲಿ ನೀವೇ ಪರ್ಮಿಷನ್ ಕೊಡ್ತಾ ಇದ್ದೀರಾ. ಅವ್ರ ಏನ್ ನಿಮ್ಗೆ ಈ ರೀತಿ ಇಗ್ನೋರ್ ಮಾಡಿ ತೋರಿಸ್ತಾ ಇದ್ದಾರಲ್ಲ, ತೋರಿಸಿ ನೀವು ಗೊತ್ತಾಗ್ಲಿ ಅವರಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು, ಅಲ್ವಾ? ಅವ್ರು ಬಂದ್ ಕೂಡ್ಲೆ ಮತ್ತೆ ಇವ್ರು ಸಿಗ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ನಿಮ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನೀವು ಅವ್ರಿಗೋಸ್ಕರ ಅವೈಲೇಬಲ್ ಆಗ್ಬಿಟ್ಟಿರ್ತೀರಾ ಅವರಿಗೆ. ಸೊ ಇದೆಲ್ಲ ನೋಡಿ, ಇದು ಮಿಸ್ಟೇಕ್ಸ್, ಇದು ನಿಮ್ ಕಡೆಯಿಂದನೇ ಆಗ್ತಾ ಇರೋದು. ಬಿಕಾಸ್ ನೀವೇ ಪರ್ಮಿಷನ್ ಕೊಡ್ತಾ ಇದ್ದೀರಾ. ಬಿಕಾಸ್ ನೀವು ಇನ್ಮೇಲೆ ಸರಿ ಹೋಗ್ಬಿಡುತ್ತೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡು ಬ್ಲೈಂಡ್ ಆಗಿ ನಂಬ್ತಾ ಇದ್ದೀರಾ. ಅಂಡ್ ಹಾರ್ಟ್ ಬ್ರೇಕ್ ಆಗುತ್ತೆ. ಆಗ್ಲೂ ಸಹ ನೀವು ಆಕ್ಷನ್ ತಗೊಳೋದಿಕ್ ಆಗೋದಿಲ್ಲ. ಬಿಕಾಸ್ ಡಿಪೆಂಡ್ ಆಗಿದ್ದೀರಾ, ಎಲ್ಲ ಆ ಪರ್ಸನ್ನೇ ತಗೊಳ್ಬೇಕು ಅನ್ನೋ ತರ. ಆಗ ನೀವು ಸೈಲೆಂಟ್ ಆಗ್ತೀರಾ. ಓಕೆನಾ, ಸೊ ಇಲ್ಲಿ ಇನ್ನೊಂದು ನೋಡೋದಾದ್ರೆ, ನಿಮ್ಮ ಪರ್ಸನ್ಗೆ ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ಇದೆ. ಅದು ನಿಮಗೆ ಗೊತ್ತಿದೆ, ಯಾರು ಹೇಳ್ಕೊಡ್ತಾ ಇದ್ದಾರೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಅಂಡ್ ಈ ಪರ್ಸನ್ ಇಲ್ಲಿ ಅವ್ರಿಗೊಂದು ಮೊಂಡು ಧೈರ್ಯ ಏನಂದ್ರೆ, ಇವತ್ತೆಲ್ಲ ನಾಳೆ ನಾನು ಹೋಗಿ ನಾನು ಸಕ್ಸಸ್ ಮಾಡ್ತೀನಿ ರಿಲೇಶನ್ಶಿಪ್ ಅನ್ನೋ ಒಂದು ಮೊಂಡು ಧೈರ್ಯ ಈ ಪರ್ಸನ್ಗೆ. ಓಕೆನಾ, ಅವರಿಗೂ ಫೀಲಿಂಗ್ಸ್ ಇದೆ, ಎಮೋಷನಲಿ ಕನೆಕ್ಷನ್ಸ್ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ಗೆ ಒಂದ್ ಮೊಂಡು ಧೈರ್ಯ ಏನಂತಂದ್ರೆ, ಇವತ್ತೆಲ್ಲ ನಾಳೆ ನಾನು ಹೋಗಿ ಸಕ್ಸಸ್ ಮಾಡ್ತೀನಿ ಅನ್ನೋದು. ಓಕೆನಾ, ಅಂಡ್ ಇಲ್ಲಿ ಅನ್ಸುತ್ತೆ ಅವ್ರಿಗೆ, ಈ ಟೈಮ್ ನಾನು ಏನ್ ಕೊಡ್ತಾ ಇಲ್ಲ, ಏನ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಏನ್ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ, ಇದನ್ನ ಇಲ್ಲಿಗೆ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಬ್ಯಾಲೆನ್ಸಿಗೆ ತಗೊಂಡ್ ಬರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾನೇ ಇದೆ ಈ ಪರ್ಸನ್ಗೆ. ಬಟ್ ಅದು ಅವರಿಗೆ ತಗೊಳೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಒಂದು ಮಲ್ಟಿಪಲ್ ಜಾಬ್ಸ್ ಮಾಡ್ತಿರೋದಿರ್ಬೋದು, ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಿರೋದಿರ್ಬೋದು ಈ ಪರ್ಸನ್, ಅಥವಾ ತುಂಬಾ ಬಿಸಿ ಶೆಡ್ಯೂಲ್, ಈಗ ಒಂದಲ್ಲ ನಾಲ್ಕು ಈ ರೀತಿ ಏನೋ ಒಂದು ಒಂದು ಒಂದ್ ಕಡೆ ಲೀಡರೇ ಇರ್ಬೋದು ಈ ಪರ್ಸನ್, ಇವ್ರ ಕೈ ಕೆಳಗಡೆ ಒಂದಿಷ್ಟು ಜನ ಅಂತ ಇರ್ಬೋದು, ಅಥವಾ ಇವ್ರ ಸರೌಂಡಿಂಗ್ ನಲ್ಲಿ ಫ್ರೆಂಡ್ ಸರ್ಕಲ್ ಅನ್ನೋರು ಇಷ್ಟು ಜನ ಅಂತ ಇರ್ಬೋದು. ಹಾಗೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಟೈಮ್ ಅನ್ನೋದನ್ನ ಕೊಡೋದಿಕ್ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಸೊ ಖಂಡಿತ ಯಾರು ಅಷ್ಟೊಂದು ಬಿಸಿ ಅಲ್ಲ. ಬಟ್ ಸ್ಟಿಲ್ ಬಿಸಿ ಇದ್ರು ಅವ್ರಿಗೆ ಅಂತ, ಅಥವಾ ಅವ್ರು ಇಷ್ಟಪಡುವಂತ ಪರ್ಸನ್ಗೆ ಟೈಮ್ ಮಾಡ್ಕೊಳ್ಬಹುದು. ಬಟ್ ಈ ಪರ್ಸನ್ ಮಾಡ್ತಾ ಇಲ್ಲ. ಬಿಕಾಸ್ ನೀವು ಕೊಡ್ತಿರೋಂತ ಪರ್ಮಿಷನ್, ನೀವು ಕೊಡ್ತಿರೋಂತ ಧೈರ್ಯ ಆಗಿದೆ. ಹೇಗಿದ್ರು ಏನಿದ್ರು ನಾನ್ ವೇಟ್ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆನಾ, ಸೊ ಇದನ್ನ ಕಮ್ಮಿ ಮಾಡಿದೀವಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವರಿಗೆ ನೀವು ಒಂದು ಕಂಫರ್ಟ್ ಝೋನ್, ನೀವು ನೀವು ಅಷ್ಟೇ ಸಡನ್ ಆಗಿ ಇದು ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಹೋಪ್ಸ್ ಇದೆಯಲ್ಲ ನಿಮ್ದಂತೂ, ತುಂಬಾನೇ ಹೋಪ್ಸ್ ಇಟ್ಕೊಂಡಿದೀರಾ ನೀವು, ಇದು ಎಂಡ್ ಆಗೋದಿಲ್ಲ. ನಿಮ್ಗೆ ಎಷ್ಟು ಮಟ್ಟದ ನಂಬಿಕೆ ಅಂತಂದ್ರೆ, ಆ ಪರ್ಸನ್ ಒಂದು
ಗುಡ್ ಮಾರ್ನಿಂಗ್ ಮೆಸೇಜ್ ನಲ್ಲೇ ನೀವು ಜೀವನ ಕಳೆದ್ ಬಿಡ್ತೀರಾ, ಆಗಿದ್ದೀರಾ ನೀವು. ಪ್ರಾಬಬ್ಲಿ ಹೇಳ್ಬೇಕಂದ್ರೆ ಆ ಗುಡ್ ಮಾರ್ನಿಂಗ್ ಮೆಸೇಜ್ ನಿಮ್ಗೆ ಅಲಾರಾಮ್ ಇರ್ಬೋದು ಎದ್ದೇಳೋದಿಕ್ಕೆ. ಅಷ್ಟೊಂದು ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ. ಖಂಡಿತ ಇಷ್ಟೊಂದು ಅಟ್ಯಾಚ್ಮೆಂಟ್ ಇದು ಒಳ್ಳೇದಲ್ವೇ ಅಲ್ಲ. ನಿಮ್ಮನ್ನ ನೀವು ಕಳ್ಕೊಳ್ತಾ ಇದ್ದೀರಾ. ಓಕೆನಾ? ಬರ್ಲಿ, ಆ ಪರ್ಸನ್ ಬರ್ಲಿ. ಅಂಡ್ ಇನ್ ಬಿಟ್ವೀನ್ ನಿಮಗೆ ಗೊತ್ತಿದೆ ಈ ಪರ್ಸನ್ ಲೈಫ್ ಅಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕನೆಕ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈವನ್ ನಿಮಗೆ ಗೊತ್ತಿದೆ, ನೀವು ಈ ಪರ್ಸನ್ ನ ಒಪ್ಕೊಂಡಿರ್ಬೋದು ಸಹ. ಬಿಕಾಸ್ ಈ ಪರ್ಸನ್ ಲೈಫ್ ಅಲ್ಲಿ ಎಲ್ಲಾ ತರಾನು ಇದೆ. ದುಡ್ಡಿಗೆ ಕೊರತೆ ಇಲ್ಲ, ಅವ್ರಿಗೆ ಎಜುಕೇಶನ್ ಕೊರತೆ ಇಲ್ಲ, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿದೆ. ಅಂಡ್ ಅದೇ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಬೇರೆ ಥರ್ಡ್ ಪಾರ್ಟಿದು ಚೆನ್ನಾಗಿದೆ. ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇರೋದು ನೀವು ಒಬ್ರೇನೆ ಇಲ್ಲಿ. ಸೊ ಹಾಗಿದ್ದಾಗ ಈ ತರ ಪರ್ಸನ್ಗೆ ನೀವು ವೇಟ್ ಮಾಡ್ಕೊಂಡು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಂಡು ನೀವ್ ಯಾರಿಗೆ ರೀಚ್ ಔಟ್ ಆಗ್ಬೇಕು ಅದನ್ನೆಲ್ಲ ನೀವು ಸ್ಟಕ್ ಮಾಡ್ಕೊಂಡು ನೀವು ಈ ರೀತಿ ನಿಮಗ್ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಾ. ಸ್ಟಿಲ್ ಈ ವ್ಯಕ್ತಿ ಜೆನ್ಯೂನ್ ಇರ್ಬೋದು, ಬಟ್ ಇನ್ನೊಂದು ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಅಷ್ಟೊಂದು ಬೇರೆಯವ್ರಿಗೆಲ್ಲ ಟೈಮ್ ಕೊಡಕ್ಕಾಗುತ್ತೆ, ಅವ್ರ ಫ್ರೆಂಡ್ಸಿಗೆ ಟೈಮ್ ಕೊಡಕ್ಕಾಗುತ್ತೆ, ನಿಮಗ್ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತಂದಾಗ ಸೊ ನಿಮ್ಗಂತ ಏನಿದೆ ಅಲ್ವಾ? ಸೊ ಅದನ್ನ ಫಸ್ಟ್ ನಿಮಗ್ ನೀವು ಸೆಲ್ಫ್ ಲವ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಪರ್ಸನ್ ಅಲ್ಲೂ ಚೇಂಜಸ್ ಬರುತ್ತೆ. ಇನ್ನೇನ್ ಈ ಥರ್ಡ್ ಪಾರ್ಟಿ ಅನ್ನೋದು ಪರ್ಮನೆಂಟ್ ಅಲ್ಲ, ಅವ್ರನ್ನ ಬಿಟ್ಟು ಬರೋ ಅಂತ ಕೆಪಾಸಿಟಿನೂ ಈ ಪರ್ಸನ್ ಇದೆ, ಬಟ್ ಅದನ್ನ ಮಾಡ್ತಾ ಇಲ್ಲ ಅಷ್ಟೇ. ಓಕೆನಾ? ಆಗಾಗ ಸೈಲೆಂಟ್ ಆಗೋದು, 1 ವೀಕ್ 15 ಡೇಸ್ ಆದ್ರೂ ಕಾಂಟ್ಯಾಕ್ಟ್ ಮಾಡ್ದಿಲ್ದಿರ ಇರೋದು, ಇದು ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ತುಂಬಾನೇ ಮೆಂಟಲಿ ಹಾರ್ಮ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಓಕೆನಾ? ಈ ಡಿಸ್ಟರ್ಬ್ ನ ಅವ್ರಿಗೆ ಕ್ರಿಯೇಟ್ ಮಾಡಿಸಿ, ನೀವು ಸೆಲ್ಫ್ ಲವ್ ಬನ್ನಿ. ನಿಮ್ಮ ಆಕ್ಷನ್ ನ ನೀವು ತಗೊಳ್ಳಿ. ನಿಮ್ ಲೈಫಿಗೆ ಏನೇನ್ ಬೇಕಿದೆಯಲ್ಲ ಅದನ್ನ ನೀವು ಮಾಡ್ಕೊಳ್ಳಿ. ಡಿಪೆಂಡ್ ಆಗೋದಿಕ್ ಹೋಗ್ಬೇಡಿ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ. ನಿಮ್ಮ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸಿನ್ಸ್ ಏನಂತಂದ್ರೆ ಕಂಟ್ರೋಲಿಂಗ್ ಎನರ್ಜಿ, ಸರ್ಪ್ರೈಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ? ಪ್ರೀತಿ ಇದೆ, ಬಟ್ ಥರ್ಡ್ ಪಾರ್ಟಿ ಇದ್ರೂನು ನೀವು ಪ್ರೀತಿ ಇದೆ ಇದ್ರೂನು ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಪ್ರೀತಿ ಇದ್ರೂ ಅದನ್ನ ಮರ್ಯಾದಕ್ಕೆ ಹೋಗ್ಬೇಡಿ. ಪ್ರೀತಿ ಇದೆ ಅಂದಿದ್ ಕೂಡಲೇ ನೀವೆಲ್ಲದನ್ನು ಅವ್ರಿಗೆ ಸರೆಂಡರ್ ಮಾಡ್ಬೇಕು ಅನ್ನೋ ನೆಸಿಟಿ ಇಲ್ಲ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದೆ ಈ ವಿಚಾರ, ಬಟ್ ಸ್ಟಿಲ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂಡ್ ಹೆಲ್ಪ್ಲೆಸ್ ಮಾಡ್ತಾ ಇದ್ದೀರಾ. ಸೊ ಆದಷ್ಟು ನೀವು ಆಕ್ಷನ್ಸ್ ನ ತಗೊಳ್ಳೋದಿಕ್ಕೆ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ನಿಮ್ದೇನು ತಪ್ಪಿಲ್ಲ, ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಬೇಡಿ. ಓಕೆನಾ? ನಿಮಿಗೂ ಅಷ್ಟೇ ಪ್ರೀತಿ ಇದೆ. ಫಸ್ಟ್ ಇದನ್ನ ಪ್ರೀತಿ ಇರ್ಲಿ, ಬಟ್ ಒಂದು ಪ್ರೋಗ್ರೆಸ್ ಅನ್ನೋದು ನಿಮ್ ಲೈಫ್ ನ ಲೀಡ್ ಮಾಡ್ಕೊಳ್ಳೋದಿಕ್ ತಗೊಳ್ಳಿ. ಆಗ ಚೇಂಜಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ಕ್ರಿಸ್ಟಲ್ಸ್ ಏನಾದ್ರೂ ಬೇಕಾಗಿದೆ ಅಂಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಾದ್ರು ಬೇಕಾಗಿದೆ ಅಂತಂದ್ರೂ ಸಹ ನೀವು ಖಂಡಿತ ಕಾಂಟ್ಯಾಕ್ಟ್ ನ ಮಾಡ್ಬೋದು ಸೇಮ್ ನಂಬರ್ಗೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.